ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕರುಣೆ ಉಳ್ಳವರು ಧನ್ಯರು. ಅದಕ್ಕೆ ಆಧಾರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ನೋಡ್ರಿ, ಕರುಣೆ ಎಂದರೆ ಕೇವಲ ಕಣ್ಣೀರನ್ನು ಸುರಿಸುವ ಅನುಭವ ಅಲ್ಲ. ಇತರರ ನೋವನ್ನು ನೋಡಿ ನಾನು ಏನು ಸಹಾಯ ಮಾಡಬಹುದು ಎಂಬುದಾಗಿ ಕೇಳುವ ಕ್ರಿಯೆಯುಳ್ಳ ಪ್ರೀತಿಯೇ ಕರುಣೆಯಾಗಿದೆ. ನೋಡ್ರಿ, ನಾವು ಪಾಪಿಗಳಾಗಿದ್ದರೂ ದೇವರು ನಮ್ಮನ್ನು ತಳ್ಳಿಬಿಡಲಿಲ್ಲಂತೆ. ಅವರು ನಮ್ಮನ್ನು ಕ್ಷಮಿಸಿ ತಮ್ಮ ಪ್ರೀತಿಯಲ್ಲಿ ನಮ್ಮನ್ನು ಸೇರಿಸಿಕೊಂಡರು. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 36ನೇ ವಚನ ಹೇಳ್ತದೆ, ನಿಮ್ಮ ತಂದೆಯು ಕರುಣೆಯುಳ್ಳವನಾಗಿರುವುದರಿಂದ ನೀವು ಸಹ ಕರುಣೆ ಉಳ್ಳವರಾಗಿರ್ರಿ. ಇಲ್ಲಿ ದೇವರು ಹೇಳುತ್ತಿದ್ದಾರೆ, ನೀವು ಸಹ ಕರುಣೆ ಉಳ್ಳವರಾಗಿರ್ರಿ. ಕರುಣೆ ಪಡೆದಂಥ ನಾವುಗಳು ಇತರರಿಗೆ ಕರುಣೆಯನ್ನು ತೋರಿಸಬೇಕು. ಇದು ದೇವ ಮಕ್ಕಳ ಸ್ವಭಾವವಾಗಿದೆ. ನೋಡ್ರಿ, ಕರುಣೆ ಹೃದಯವನ್ನು ಅದು ಮೃದುವಾಗಿಸುತ್ತದೆ. ಕರುಣೆ ಇಲ್ಲದ ಅನುಭವ ಹೃದಯ ಅದು ಕಲ್ಲಿನಂತೆ ಇರುವಂಥದ್ದಾಗಿದೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಹ ಕರುಣೆ ತೋರಿಸಿದರು. ಅವರು ಹೇಳಿದರು, ತಂದೆಯೇ ಅವರನ್ನು ಕ್ಷಮಿಸು, ಏನು ಮಾಡುತ್ತಿದ್ದಾರೆ ಅವರಿಗೆ ತಿಳಿಯದು. ನೋಡ್ರಿ, ದೇವರ ಕರುಣೆ ಅದು ಬಹಳ ಅಪಾರವಾದದ್ದು. ಪ್ರೀತಿಯುಳ್ಳ ದೇವ ಜನರೇ, ನಾವು ಬೈಬಲಲ್ಲಿ ಸಹ ನೋಡ್ತೇವೆ, ಯೋಸೇಫನು ತನ್ನ ಸಹೋದರರನ್ನು ಕ್ಷಮಿಸಿದನು. ಅದರಿಂದ ಅವನನ್ನು ದೇವರು ಇನ್ನೂ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋದರು. ನನ್ನನ್ನು ಬಾವಿಗೆ ಹಾಕಿದ್ರ ತಡ್ರಿ, ನಿಮ್ಮನ್ನು ನೋಡ್ರಿ, ನಾನು ಹೆಂಗೆ ನೋಡ್ಕೊಳ್ತೀನಿ ಅಂತ ಹೇಳಿಲ್ಲ. ಕರುಣೆ ಉಳ್ಳವನಾದ ದಾವೀದನು ಸಹ ತನ್ನ ಶತ್ರುಗಳಿಗೆ ಅನೇಕ ಸಾರಿ ಕರುಣೆ ತೋರಿಸಿದ್ದಾನೆ. ಅದರ ನಿಮಿತ್ತ ದೇವರು ದಾವೀದನಿಗೆ ಕರುಣೆ ತೋರಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ನಾವು ಕರುಣೆ ಉಳ್ಳವರಾಗಿ ಜೀವಿಸೋಣ. ನೋಡ್ರಿ, ಯೇಸು ಸ್ವಾಮಿಯ ಒಂದು ಸೇವೆಯಲ್ಲಿ ನಾವು ನೋಡ್ತೇವೆ, ಹಸಿದವರಿಗೆ ಅನ್ನವನ್ನು ಕೊಟ್ಟರು, ರೋಗಿಗಳಿಗೆ ಆರೋಗ್ಯವನ್ನು ಕೊಟ್ಟರು, ಸ್ತೋತ್ರ, ಅನೇಕ ಪಾಪಿಗಳಿಗೆ ಕ್ಷಮೆಯನ್ನು ನೀಡಿದರು. ಇದುವೇ ಸ್ತೋತ್ರ ಕರುಣೆಯ ಜೀವನದ ಉದಾಹರಣೆಯಾಗಿದೆ. ನಮ್ಮ ದೇಶದಲ್ಲಿ ಸೇವೆ ಮಾಡಿದ ಮದರ್ ತೆರೇಸರವರು, ಅವರ ಬಗ್ಗೆ ಈಗಲೂ ಜನರು ಮಾತಾಡ್ತಾರೆ. ಕಾರಣ, ಕರುಣೆಯಿಂದ ದೇವರ ಸೇವೆಯನ್ನು ಮಾಡಿದರು. ಕರುಣೆಯಿಂದ ಅನೇಕ ಅನಾಥರ, ಬಡವರ, ರೋಗಿಗಳಿಗೆ ಅವರು ಸೇವೆಯನ್ನು ಸಮರ್ಪಿಸಿ ತಮ್ಮ ಜೀವಿತವನ್ನೇ ಸಮರ್ಪಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ನಾವು ಕರುಣೆಯುಳ್ಳವರಾಗಿ ಇತರರಿಗೆ ಕರುಣೆ ತೋರಿಸುವವರಾಗಿರೋಣ. ಎಫೆಸ ಪತ್ರಿಕೆ 4:32 ಹೇಳುತ್ತದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಮಾತುಗಳಲ್ಲಿ ಕರುಣೆ ಇರಲಿ, ನಮ್ಮ ನಡೆಗಳಲ್ಲಿ ಕರುಣೆ ಇರಲಿ, ನಮ್ಮ ಜೀವಿತದಲ್ಲಿ ಒಂದು ಕರುಣೆ ಇರಲಿ. ನಾವು ಕರುಣೆ ತೋರಿಸುವಾಗ ನಾವು ಸಹ ದೇವರಿಂದ ಕರುಣೆಯನ್ನು ಹೊಂದಿಕೊಳ್ಳುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ ಸ್ವಾಮಿ. ಕರ್ತನೆ, ವಿಶೇಷವಾಗಿ ಈ ದಿನ ಸ್ವಾಮಿ ಕರ್ತನೆ ಸ್ತೋತ್ರಪ್ಪ ದೇವರೇ, ನಿನ್ನ ಮಕ್ಕಳನ್ನು ಸ್ವಾಮಿ ಕರುಣೆ ಉಳ್ಳವರಾಗಿ ಜೀವಿಸಲಿಕ್ಕೆ ಪ್ರತಿಯೊಬ್ಬ ಮಕ್ಕಳಿಗೂ ನೀವು ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ದೇವರೇ, ನೀವು ಯಾವ ಹೆಜ್ಜೆ ಜಾಡನ್ನು ಇಟ್ಟು ಹೋಗಿದ್ದೀರೋ ಆ ಹೆಜ್ಜೆ ಜಾಡನ್ನೇ ನಾವು ಹಿಂಬಾಲಿಸಿ ನಿಮ್ಮ ನಾಮವನ್ನು ಘನಪಡಿಸಲಿಕ್ಕೆ ಕೃಪೆಯನ್ನು ಅನುಗ್ರಹಿಸ್ರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ನಿನ್ನ ಕೃಪೆಯ ಹಸ್ತ ಒಬ್ಬೊಬ್ಬರ ಮೇಲಿರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ಕರುಣೆ ಉಳ್ಳವರಾಗಿರೋಣ, ಕರುಣೆ ತೋರಿಸೋಣ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.
ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.